ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್. ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದೊಳಗೆ ನಾನು ಕುಂಕುಮವನ್ನು ಯಾವ ಥರ ಹಚ್ಕೋಬೇಕು ಮೇಣದಿಂದ ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ. ಭಾಳ ಜನ ಕೇಳಿದ್ರಿ, ಬಟ್ ನನಗದು ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಸಮಯ ಕೂಡಿ ಬಂದದ, ಹಾಗಾಗಿ ನಾನು ಉದ್ದು ಕುಂಕುಮವನ್ನು ನಾವು ಯಾವ ಥರ ಹಚ್ಕೋಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ. ನಾಮಧಾರಣೆ. ಗೋಪಿ ಚಂದನದಿಂದ ಕುಂಕುಮಾದಿಗಳಿಂದ ಹಣೆಯಲ್ಲಿ ಊರ್ಧ್ವ ಪುಂಡ್ರವನ್ನು ಧರಿಸುವಾಗ ಕೇಶವಾಯ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಧರಿಸಬೇಕು. ನಾವು ಕುಂಕುಮವನ್ನು ಹಚ್ಕೋಬೇಕಾದ್ರೆ ಕೇಶವಾಯ ನಮಃ ಅಂತ ಅಂದ್ಕೊಂಡು ನಾವು ಕುಂಕುಮವನ್ನು ಹಚ್ಕೋಬೇಕಾಗ್ತದೆ. ಆ ಪುಂಡ್ರದ ಮೇಲೆ ಗದಾ ಮುದ್ರೆಯನ್ನು ಧರಿಸಬೇಕು. ಅದರ ಮೇಲೆ ನಾರಾಯಣ ಮುದ್ರೆಯನ್ನು ಧರಿಸಬೇಕು. ನಂತರ ಕುಂಕುಮವನ್ನು ನಾವು ಧರಿಸಬೇಕು. ಇದೆರಡು ಆದ ಮೇಲೆ ನಾವು ಕುಂಕುಮವನ್ನು ಧರಿಸಬೇಕು. ಉದ್ದು ಕುಂಕುಮ ಹಚ್ಕೊಳ್ಳಾರ್ದೆ ನಾವು ಬೇರೆ ಯಾವುದೇ ಚಲೋ ಕೆಲಸ ಮಾಡಿದ್ರೂ ಅದನ್ನು ಹರಿ ಸ್ವೀಕರಿಸಂಗಿಲ್ಲ. ಸೊ ಅದನ್ನು ಯಾರು ಸ್ವೀಕರಿಸ್ತಾರ ಅಂತ ಅಂದ್ಕೊಂಡು ಹೇಳಿದ್ರೆ ಬ್ರಹ್ಮ ರಾಕ್ಷಸರು ಅದನ್ನು ಆ ಪುಣ್ಯವನ್ನು ಕಸ್ಕೋತಾರೆ. ಹಾಗಾಗಿ ಉದ್ದು ಕುಂಕುಮ ಎದಕ್ಕೆ ಹಚ್ಕೋಬೇಕು ಅಂದ್ರೆ ನಾವು ಮಾಡಿರುವಂತಹ ಒಳ್ಳೆಯ ಕೆಲಸವನ್ನು, ಸೇವೆಯನ್ನು ನಾವು ಹರಿಗೆ ಸ್ವೀಕಾರ ಮಾಡಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ, ಹರಿ ಅದನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಉದ್ದು ಕುಂಕುಮ ಹಚ್ಕೊಂಡೇ ನಾವು ಕೆಲಸ ಮಾಡಬೇಕು. ನಾವು ರೌಂಡಾಗಿ ಟಿಕ್ಲಿ ಹಚ್ಕೋತೀವಿ ಅಥವಾ ರೌಂಡ್ ಕುಂಕುಮ ಹಚ್ಕೋತೀವಿ ಅಂತ ಅಂದ್ಕೊಂಡು ಹೇಳಿದ್ರೆ ಅದು ಹಚ್ಕೊಂಡು ನಾವೇನಾದರೂ ಒಳ್ಳೆ ಕೆಲಸ ಮಾಡಿದ್ವಿ ಅಂತಂದ್ರೆ ಅದು ಬ್ರಹ್ಮ ರಾಕ್ಷಸರು ಅದನ್ನು ಕಸ್ಕೋತಾರೆ. ಮತ್ತು ವಿಹಿತವಾದ ಕಾಲದಲ್ಲಿ ಮಠದ ಗುರುಗಳ ಹತ್ತಿರ ಹೋಗಿ ನಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಬೇಕು. ಮಂಗಳಸೂತ್ರವನ್ನು ತಪ್ಪದೇ ಯಾವಾಗಲೂ ಧರಿಸಬೇಕು. ಮಂಗಳಸೂತ್ರ ಇವಾಗ ಏನು ಮಾಡಿಬಿಟ್ಟಾರ, ಫ್ಯಾಷನ್ ಏನೋ ಬಂದಾವ, ಅದಕ್ಕೆ ತಾಳಿನೇ ಇರಂಗಿಲ್ಲ. ಅಂದರೆ ಎರಡು ಬೊಟ್ಟು ನಾವೇನು ಹಾಕೋತೀವಿ, ಈ ಬೊಟ್ಟು ಏನು ಇರ್ತದ, ಈ ಬೊಟ್ಟೆ ಇರಂಗಿಲ್ಲ. ತಾಳಿ ಅಂದ್ರೆ ಅದೇನೋ ಫ್ಯಾಷನ್ ಆಗಿಬಿಟ್ಟದ ಇವಾಗ. ಆಮೇಲೆ ತೆಗೆದುಬಿಟ್ಟು ದಿಂಬಿನ ಕೆಳಗೆ ಇಡ್ತಾರ, ಆಮೇಲೆ ತೆಗೆದುಬಿಟ್ಟು ಈ ಮಳೆಗಳಿಗೆಲ್ಲ ಹಾಕ್ತಾರ. ಬೇಕು ಅಂದಾಗಷ್ಟೇ ತಗೊಳ್ಳೋದು, ಕೊಳ್ಳೊಳಗೆ ಹಾಕ್ಕೊಳ್ಳೋದು, ಹೊರಗೆ ಹೋಗೋದು, ಫಂಕ್ಷನ್ ಮುಗಿಸೋದು, ಮತ್ತೆ ಬರೋದು, ತೆಗಿಯೋದು, ಇಟ್ಬಿಡೋದು. ಸೊ ಆ ಮಂಗಳಸೂತ್ರನ ಒಂಥರ ಆಟಿಕೆ ಸಾಮಾನು ಥರ ನೋಡ್ತಾ ಇದ್ದಾರೆ. ಮಾಡಬೇಡ್ರಿ ಹಂಗೆ, ಯಾಕಂದ್ರೆ ಅದು ಒಳ್ಳೆಯದಲ್ಲ. ಗಂಡನ ಆಯುಷು ಹೆಚ್ಚಾಗಲಿಕ್ಕೇ ನಾವು ಅದನ್ನು ಹಾಕೋತೀವಿ. ಸೊ ಹಾಗಾಗಿ ಯಾರೂ ಆ ಥರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಮಂಗಳಸೂತ್ರ ಯಾವಾಗಲೂ ಹಿಂಗೆ ಒಳಗಿರಬೇಕು, ಸೆರಗಿನ ಒಳಗಿರಬೇಕು. ಇವಾಗ ಏನು ಮಾಡ್ತಾರೆ, ಹಿಂಗೆ ಹೊರಗೆ ಹಾಕೊಂಡು ತಿರುಗಾಡ್ತಾರೆ, ಮಾಡಬಾರ್ದು ಹಂಗೆ. ಈ ಮಂಗಳಸೂತ್ರ ಬೇರೆಯವರಿಗೆ ಕಾಣದೇ ಇರೋ ಹಾಗೆ ನಾವು ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಈ ಮಂಗಳಸೂತ್ರವನ್ನು ನಾವು ಹಿಂಗೆ ಹೊರಗೆ ಹಾಕ್ಕೊಂಡು ತಿರುಗಾಡಬಾರ್ದು. ಯಾವತ್ತೂ ಈ ಮಂಗಳಸೂತ್ರ ನಮ್ಗೆ ಒಳಗೇನೇ ಇರಬೇಕು, ಅದು ಒಳ್ಳೆಯದು. ಇನ್ನು ಶುದ್ಧವಾದ ಕನ್ನಡಿಯಲ್ಲಿ ನಿಶ್ಚಲವಾದ ಜಲದಲ್ಲಿ ನೋಡುತ್ತಾ ಕುಂಕುಮವನ್ನು ಧರಿಸಬೇಕು. ಆ ಕುಂಕುಮವನ್ನು ಯಾವ ಥರ ಧರಿಸಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ. ಹಲವಾರು ಜನ ನನಗೆ ಕೇಳಿದ್ರಿ, ಅಕ್ಕ ನೀವು ಯಾಕೆ ರೌಂಡ್ ಕುಂಕುಮ ಹಚ್ಕೋತೀರಿ, ನೀವು ಯಾಕೆ ಉದ್ದು ಕುಂಕುಮ ಹಚ್ಕೊಳ್ಳಂಗಿಲ್ಲ ಅಂತ ಅಂದ್ಕೊಂಡು ಭಾಳ ಜನ ಕೇಳಿರಿ. ಬಟ್ ನನ್ನ ಹಳೆಯ ವಿಡಿಯೋಸ್ ನೋಡ್ರಿ ನೀವು, ನಾನು ಅದರಲ್ಲೆಲ್ಲನೂ ಉದ್ದು ಕುಂಕುಮನೇ ಹಚ್ಕೋತಿದ್ದೆ. ಆಮೇಲೆ ಮನೆಯಲ್ಲೂ ಕೂಡ ನಾನು ಉದ್ದು ಕುಂಕುಮನೇ ಹಚ್ಕೋತಿದ್ದೆ. ಸ್ವಲ್ಪ ದಿನದ ಹಿಂದೆ ನನಗೇನಾಯಿತು, ಕುಂಕುಮದಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ನನ್ನ ಹಣೆ ಫುಲ್ ಕಪ್ಪಾಗ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ನೋಡ್ಬೋದು ನೀವು, ನೋಡ್ರಿ, ಇಲ್ಲಿ ನಿಂತ್ಕೊಂಡು ಇಲ್ಲಿವರೆಗೂ ನನಗದು ನಾನು ಕುಂಕುಮ ಹಚ್ಕೊಂಡೆ ಅಂತ ಅಂದ್ಕೊಂಡು ಹೇಳಿದರೆ ಅದು ಕಪ್ಪಾಗ್ಲಿಕ್ಕೆ ಶುರು ಆಗಿದೆ. ಹಾಗಾಗಿ ನಾನು ಉದ್ದ ಸ್ಟಿಕ್ಕರ್ ಆದರೂ ಹಚ್ಕೋತೀನಿ, ಇಲ್ಲ ಅಂದರೆ ರೌಂಡ್ ಸ್ಟಿಕ್ಕರು, ಉದ್ದ ಸ್ಟಿಕ್ಕರ್ ಇಲ್ಲ ಅಂದರೆ ರೌಂಡ್ ಸ್ಟಿಕ್ಕರು. ಇನ್ನು ದೊಡ್ಡ ದೊಡ್ಡ ಹಬ್ಬದ ದಿನ, ಆಮೇಲೆ ಗುರುಗಳ ಹತ್ರ ಹೋಗೋ ದಿನ, ಆಮೇಲೆ ಮನೆಯೊಳಗೆ ಏನಾದರೂ ಶುಭ ಕಾರ್ಯ ಇದ್ದ ದಿನ ನಾನು ಪಕ್ಕ ಉದ್ದು ಕುಂಕುಮವನ್ನು ಹಚ್ಕೋತೀನಿ. ಮಿಕ್ಕಿದ್ದ ದಿನ ಪ್ರತಿನಿತ್ಯದಲ್ಲಿ ನಾನು ಸ್ಟಿಕ್ಕರನ್ನು ಹಚ್ಕೋತೀನಿ. ಒಂದು ಕರೆಕ್ಷನ್ಸ್ ಕೊಡಬೇಕಿತ್ತು ನಿಮ್ಗೆ, ಯಾಕಂದರೆ ಭಾಳ ಜನ ಕೇಳಿರಿ. ಸೊ ಅಂಥವ್ರಿಗೆ ನನಗದು ಕುಂಕುಮ ಆಗಿ ಬರ್ತಿಲ್ಲ, ಹಾಗಾಗಿ ನಾನು ಸ್ಟಿಕ್ಕರ್ನ ಹಚ್ಕೊಳಿಕತ್ತೀನಿ. ಆಗ ಬಂದವರು ಪ್ಲೀಸ್ ಹಚ್ಕೊಳ್ರಿ, ಯಾರೂ ಬಿಡ್ಲಿಕ್ಕೆ ಹೋಗಬೇಡ್ರಿ. ಇವಾಗ ಮೇಣದಿಂದ ನಾವು ಕುಂಕುಮವನ್ನು ಯಾವ ಥರ ಹಚ್ಕೋಬೇಕು ಅಂದ್ಕೊಂಡು ನಾನು ಹೇಳ್ಕೊಡ್ತೀನಿ. ನೋಡಿರಿ, ಇದು ಮೇಣ ಕಾಣಿಸ್ಲಿಕ್ಕತ್ತದ.
ಸೊ ಇದನ್ನು ನಾವು ಹಚ್ಕೋತೀವಿ ನೋಡಿರಿ. ಹೀಗೆ ಕುಂಕುಮದ ಮೇಲೆ ನಾನು ಹಚ್ಕೊಂಡು ತೋರಿಸ್ತೀನಿ ನೋಡಿರಿ. ಇದು ಮೇಣ ನೋಡಿರಿ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೀವು ಎಳ್ಕೋಬೇಕು ಮೇಣದಿಂದ. ಇದು ಮನೆಯಲ್ಲಿ ಮಾಡಿರುವಂತಹ ಮೇಣ. ಇನ್ನು ಕುಂಕುಮ, ಇದು ತಿರುಪತಿಯ ಕುಂಕುಮ. ತಿರುಪತಿಗೆ ಹೋದಾಗ ತಗೊಂಡು ಬಂದಿರುವಂಥದ್ದು ನೋಡಿರಿ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಹಚ್ಕೊಳ್ರಿ. ಎಷ್ಟು ಉದ್ದ ಹಚ್ಕೋತೀರಿ ಅಷ್ಟು ಒಳ್ಳೆಯದು ನೋಡಿರಿ. ಫಸ್ಟ್ ಹಿಂಗೆ ಕೈಯಿಂದ ಮಾಡ್ಕೊಂಬಿಟ್ಟು ಒಂದು ಬಟ್ಟೆ ಇಟ್ಕೊಂಡೀನಿ ನಾನು. ನೋಡಿರಿ, ಇವಾಗ ಫಸ್ಟ್ ಹಿಂಗೆ ಮಾಡಿ ಮಧ್ಯೆ ಹಿಂಗೆ ತೀಡ್ಕೊಂಡು ನೋಡಿರಿ, ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನಾವು ಕುಂಕುಮವನ್ನು ಹಚ್ಕೋಬೋದು. ನೋಡಿರಿ, ಇಲ್ಲೊಂದು ಚೂರು ನಿಮಗೆ ಹಾಗೇನಾದರೂ ಕ್ರಾಸ್ ಹೋಯಿತು ಅಂದ್ರೆ ನೀವು ಮತ್ತೆ ಅದ್ರ ಮೇಲೆ ಒಂದು ಚೂರು ಕುಂಕುಮವನ್ನು ಹಚ್ಕೋಬೋದು. ನೋಡಿರಿ, ಈ ಥರ ನೀವು ಕೆಳಗಿಂದ ಹಿಂಗೆ ಹಚ್ಕೊಂಡ್ಬಿಟ್ರೆ ಮತ್ತೆ ನೀವು ತಿಡ್ಕೊಂಡ್ರೆ ಅದು ಕರೆಕ್ಟ್ ಆಗ್ತದೆ. ನಿಮಗೆ ಎಲ್ಲಿ ಸಣ್ಣ ಅನಿಸಿರ್ತದ ಅಂಥಲ್ಲಿ ನೀವು ಕುಂಕುಮವನ್ನು ಹಚ್ಕೊಂಡ್ಬಿಟ್ಟು ಮತ್ತೆ ಅದನ್ನು ತೀಡ್ಕೋಬೋದು. ಈ ಥರ ಹಿಂಗೆ ಒಂದು ಸತಿ ಒತ್ತಿ ನೋಡಿರಿ. ಈ ಕಡೆ ತೀಡ್ತಾ ಹೋದ್ರೆ ಅದು ಉದ್ದು ಕುಂಕುಮ ಆಗ್ತದೆ. ನೋಡಿರಿ, ಉದ್ದು ಕುಂಕುಮ ಆಯಿತು. ಭಾಳ ಅಂದರೆ ಭಾಳ ಸರಳದ ಉದ್ದು ಕುಂಕುಮ ಹಚ್ಕೊಳ್ಳೋದು. ಆಮೇಲೆ ಅದರ ಮಹತ್ವ ಕೂಡ ಭಾಳ ಚಲೋ ಅದ. ಎಲ್ಲರೂ ಉದ್ದು ಕುಂಕುಮ ಹಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಅದರಿಂದ ಗಂಡನ ಆಯುಷ್ಯನೂ ಹೆಚ್ಚಾಗ್ತದೆ. ಆಮೇಲೆ ನೀವು ಮಾಡಿರೋ ಕಾರ್ಯಗಳೆಲ್ಲ ಹರಿಗೆ ಅದು ಸ್ವೀಕಾರ ಮಾಡಲಿಕ್ಕೆ ಆಗ್ತದ. ಇಲ್ಲ ಅಂತ ಅಂದ್ಕೊಂಡು ಹೇಳಿದರೆ ನೀವು ಮಾಡಿರೋ ಎಲ್ಲ ಪುಣ್ಯಗಳನ್ನು ಬ್ರಹ್ಮ ರಾಕ್ಷಸರು ಬಂದು ಕಸ್ಕೋತಾರ ಅಂತ ಅಂದ್ಕೊಂಡು ಸ್ತ್ರೀ ಧರ್ಮ ಅಂತ ಅಂದ್ಕೊಂಡು ಒಂದು ಬುಕ್ ಬರ್ದಾರ. ಭಾಳ ಅಂದರೆ ಭಾಳ ಚಲೋ ಅದ. ಇದೆಲ್ಲ ವಿಷಯನೂ ನಾನು ಅದರಿಂದನೇ ಕಲೆಕ್ಟ್ ಮಾಡಿರೋದು. ಸೊ ಹಾಗಾಗಿ ಎಲ್ಲರೂ ಇವತ್ತಿಂದನೇ ಸಂಕಲ್ಪ ಮಾಡಿರಿ, ನಾನು ಉದ್ದು ಕುಂಕುಮ ಹಚ್ಕೋತೀನಿ ಅಂತ ಅಂದ್ಕೊಂಡು. ಭಾಳ ಚಲೋತ್ನಾಗ ಕಾಣ್ತದೆ. ನೀವು ಉದ್ದು ಕುಂಕುಮ ಹಚ್ಕೊಂಡು ನೋಡಿರಿ, ಆಮೇಲೆ ಅದು ನಿಮಗೆ ಬಿಡಲಿಕ್ಕೆ ಮನಸ್ಸು ಬರೋಂಗಿಲ್ಲ. ನನಗದು ಕುಂಕುಮ ಆಗಿ ಬರೋಂಗಿಲ್ಲ ಅಂತ ಅಂದ್ಕೊಂಡು ಬಿಡೋ ಪರಿಸ್ಥಿತಿ ಬಂದದ. ಬಟ್ ನಿಮಗೆ ಉದ್ದು ಕುಂಕುಮ ಹಚ್ಕೊಂಡ್ರೆ ಆಮೇಲೆ ಮುಖದ ಕಳೆನೂ ಚೇಂಜ್ ಆಗ್ತದೆ, ತೇಜಸ್ಸು ಬರ್ತದೆ. ಹಾಗಾಗಿ ಉದ್ದು ಕುಂಕುಮವನ್ನು ಎಲ್ಲರೂ ಹಚ್ಕೊಳ್ರಿ. ಮತ್ತು ಏನಾದರೂ ಕ್ವಶನ್ಸ್ ಇತ್ತು ಅಂತ ಅಂದ್ಕೊಂಡು ಹೇಳಿದರೆ ನಿಮ್ಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನಾನು ಅದ್ರ ಬಗ್ಗೆ ನಿಮ್ಗೆ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹರೇ ಶ್ರೀನಿವಾಸ.